ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. 4 ವರ್ಷಗಳ ಹಿಂದೆ ಕರ್ಜಿಗಿಯವರು ಮೈಸೂರಿನಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ನಡೆಸ್ತಿದ್ರು. ಅದೊಂದು ಬಹುದೊಡ್ಡ ರಂಗಮಂದಿರದ ವ್ಯವಸ್ಥೆಯಾಗಿತ್ತು. ಸುಮಾರು 400 ಜನ ಶಿಕ್ಷಕಿಯರು ಅದರಲ್ಲಿ ಭಾಗವಹಿಸಿದ್ರು. ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೂ ನಡೆಯುವ ಕಾರ್ಯಾಗಾರ ಅದಾಗಿತ್ತು. ಶಿಕ್ಷಕರಲ್ಲಿ ನೈತಿಕತೆ ಎಂಬ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಒಂದು ಹಂತದಲ್ಲಿ ಕರ್ಜಗಿಯವರು ಅವರೆಲ್ಲರಿಗೂ ಕ್ಷಣ ಹೊತ್ತು ಕಣ್ಣು ಮುಚ್ಚಿ ತಮಗೆ ಪಾಠ ಕಲಿಸಿದ ಶಿಕ್ಷಕರನ್ನೆಲ್ಲ ನೆನಪಿಸಿಕೊಳ್ಳುವಂತೆ ಹೇಳ್ತಾರೆ. ನಂತರ ನೆನಪಿಗೆ ಬಂದ ಎಲ್ಲ ಶಿಕ್ಷಕರ ಹೆಸರುಗಳನ್ನು ಬರೀಲಿಕ್ಕೆ ತಿಳಿಸ್ತಾರೆ. ಕೆಲವರು 1-2 ಹೆಸರುಗಳನ್ನು, ಕೆಲವರು 10 ಮತ್ತು ಕೆಲವರು 20-30 ಹೆಸರುಗಳನ್ನು ಬರೆದರು. 40ಕ್ಕಿಂತ ಹೆಚ್ಚು ಹೆಸರುಗಳು ಯಾರೂ ಬರೆದಿರಲಿಲ್ಲ. ತಮಗೆ ಕಲಿಸಿದ ಬಹಳಷ್ಟು ಜನ ಶಿಕ್ಷಕರ ಹೆಸರುಗಳು ಮರ್ತು ಹೋಗಿತ್ತು. ಕೆಲವರು ಮಾತ್ರ ನೆನಪಿನಲ್ಲಿ ಉಳಿದಿತ್ತು. ಯಾರು ತಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವ ಬೀರ್ತಾರೋ ಅವರನ್ನು ಮಾತ್ರ ಜನ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ದುರ್ದೈವ ಅಂದರೆ ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸುವ ನಿರ್ದೇಶನ ನೀಡುವ ಶಿಕ್ಷಕರ ಸಂಖ್ಯೆ ಯಾವತ್ತಿಗೂ ಕೂಡ ತೀರಾ ಚಿಕ್ಕದೇ ಆಗಿತ್ತು. ಅದಾದ ನಂತರ ಕರ್ಜಿಗಿಯವರು ಶಿಕ್ಷಕರಿಗೆ ತಾವು ಮಾಡಿದ ಪಟ್ಟಿಯಲ್ಲಿ ತಮ್ಮ ಅತ್ಯಂತ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರ ಹೆಸರನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಎಲ್ಲರೂ ತಕ್ಷಣ ಗುರುತು ಮಾಡಿದ್ರು. ಆಗ ಕರ್ಜಿಗಿಯವರು ಕೆಲವರಾದರೂ ತಮ್ಮ ಅತ್ಯಂತ ಪ್ರೀತಿಯ ಶಿಕ್ಷಕರ ಹೆಸರನ್ನು ಹೇಳಿ ಅವರಲ್ಲಿ ತಾವು ಕೊಂಡಿದ್ದ ವಿಶಿಷ್ಟ ಗುಣ, ಶ್ರೇಷ್ಠ ಗುಣಗಳನ್ನು ಹೇಳಲಿಕ್ಕೆ ಕೇಳ್ಕೋತಾರೆ. ಒಬ್ಬೊಬ್ಬರಾಗಿ ವೇದಿಕೆ ಬಂದು ತಾವು ಕಂಡಂಥ ಗುರುಗಳ ಶ್ರೇಷ್ಠ ಗುಣಗಳನ್ನು ಹೇಳ್ತಾರೆ. ನಂತರ ಒಬ್ಬ ಮಹಿಳೆ ಬರ್ತಾರೆ. ಅವರಿಗೆ ಸುಮಾರು 35ರಿಂದ 40 ವರ್ಷ. ಆಕೆ ಮೈಸೂರಿನಲ್ಲಿ ಶಿಕ್ಷಣ ಮುಗಿಸಿ ಪರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆದು ಕೆಲ ವರ್ಷ ಕೆಲಸ ಮಾಡಿ ಮರಳಿ ಮೈಸೂರಿಗೆ ಬಂದು ಒಂದು ಶಾಲೆಯ ಮುಖ್ಯಸ್ಥೆಯಾಗಿತ್ತು. ಆಕೆಯ ಮಾತಿನಲ್ಲಿ ಗಾಂಭೀರ್ಯವಿತ್ತು, ಸೊಗಸಿತ್ತು, ಆತ್ಮವಿಶ್ವಾಸವಿತ್ತು. ತನಗೆ ಸ್ಫೂರ್ತಿಯನ್ನಿತ್ತ ಶಿಕ್ಷಕಿಯ ಬಗ್ಗೆ ಮಾತನಾಡ್ತಾ ಆಕೆ ಭಾವಾವೇಶಕ್ಕೆ ಒಳಗಾದರು. ಕಂಠ ಬಿಗಿದು ಬಂತು, ಕಣ್ಣಲ್ಲಿ ನೀರಿಳಿತು. ಸರ್, ನನಗೆ ಆತ್ಮವಿಶ್ವಾಸವನ್ನಿತ್ತ ನನ್ನ ಪ್ರೀತಿಯ ಶಿಕ್ಷಕಿ ಕೂಡ ಇದೇ ಸಭಾಂಗಣದಲ್ಲಿದ್ದಾರೆ. ಅಗೋ ಅಲ್ಲಿ ಕೊನೆಯ ಸಾಲಿನಲ್ಲಿ ಬಲಭಾಗದಲ್ಲಿ ಕುಳಿತಿದ್ದಾರೆ ಅಂತೇಳಿ ಬಿಕ್ಕುತ್ತಾ ಇದ್ದರು. ಎಲ್ಲರ ಕತ್ತು ಆ ಹಿರಿಯ ಶಿಕ್ಷಕಿ ಇದ್ದ ಕಡೆಗೆ ತಿರುಗಿತು. ಕರ್ಜಗಿಯವರು ಅವರತ್ತ ಧಾವಿಸಿ ಮುಂದೆ ನಿಂತು ನೋಡಿದ್ರೆ ಅವರೂ ಕೂಡ ಅಳ್ತಾ ಇದ್ದರು. ಅವರನ್ನು ಅಲ್ಲಿಂದ ಕರೆದುಕೊಂಡು ವೇದಿಕೆಗೆ ಬಂದರು. ಅದೊಂದು ಅದ್ಭುತ ದೃಶ್ಯ. ಗುರುವಿನಿಂದ ಕಲಿತು ಕೃತಜ್ಞತೆ ಅನುಭವಿಸಿದ ಶಿಷ್ಯೆ ಒಂದೆಡೆಯಾದರೆ ಕಲಿಸಿ ಧನ್ಯತೆಯನ್ನು ಪಡೆದ ಗುರು ಇನ್ನೊಂದೆಡೆ. ಆಗ ಕರ್ಜಿಗಿಯವರು ಗುರುವಾಗಿದ್ದ ಶಿಕ್ಷಕಿಗೆ ಕೇಳ್ತಾರೆ, ನಿಮ್ಮ ವಿದ್ಯಾರ್ಥಿ ನಿಮ್ಮ ಮೇಲೆ ಅಭಿಮಾನದಿಂದ, ಕೃತಜ್ಞತೆಯಿಂದ ಭಾವಾವೇಶಕ್ಕೆ ಒಳಗಾಗುವುದು ಸಹಜ, ಆದರೆ ನೀವೇ ಕಳ್ತಿದ್ರಿ ಅಂತ. ಆಗ ಆಕೆ ಹೇಳ್ತಾಳೆ, ಸರ್, ಈ ಹುಡುಗಿ ನನ್ನ ಬಗ್ಗೆ ಇಷ್ಟು ಒಳ್ಳೆಯ ಮಾತು ಹೇಳ್ತಿದ್ದಾಗ ನನಗೆ ತುಂಬ ದುಃಖ ಉಕ್ಕಿ ಬರಿತು. ನನ್ನನ್ನು ನನ್ನ ವಿದ್ಯಾರ್ಥಿಗಳು ಇಷ್ಟೊಂದು ಮೆಚ್ಚಿಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮಾಡಿದ ಸ್ವಲ್ಪ ಪ್ರಯತ್ನವನ್ನು ಮಕ್ಕಳು ಎಷ್ಟೊಂದು ಮೆಚ್ಚಿಕೊಳ್ತಾರೆ ಅಂತ ತಿಳಿದಿದ್ದರೆ ನಾನು ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಪಾಠ ಮಾಡ್ತಾಯಿದ್ದೆ. ಆಕೆ ಕಣ್ಣೊರೆಸ್ಕೊಂಡು ಮತ್ತೆ ಹೇಳ್ತಾರೆ, ನನಗೆ ಇನ್ನೊಂದು ವರ್ಷ ನೌಕರಿ ಇದೆ. ಅದರಲ್ಲಿ ನಿಜವಾಗಿಯೂ ಚೆನ್ನಾಗಿ ಪ್ರೀತಿಯಿಂದ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀನಿ. ನನಗೆ ಅಂಥ ಒಂದು ಸಂದರ್ಭ ಮೂಕ ವಿಸ್ಮಿತವಾಗಿತ್ತು. ಎಲ್ಲರ ಕಣ್ಣಲ್ಲೂ ಕೂಡ ನೀರು ತುಂಬಿತ್ತು. ಆತ್ಮೀಯರೇ, ಈ ಒಂದು ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಎಷ್ಟೋ ಬಾರಿ ಎಷ್ಟೋ ಜನರಿಗೆ ನಾವು ಕೂಡ ಶಿಕ್ಷಕರಾಗಿರ್ತೀವಿ. ಶಿಕ್ಷಕರಾದ ನಾವು ಮಾಡಿದ ಅಲ್ಪ ಪ್ರಯತ್ನಗಳೇ ಮಕ್ಕಳಲ್ಲಿ ಅಷ್ಟೊಂದು ಬದಲಾವಣೆ ತರ್ತಿದ್ರೆ ಇನ್ನಷ್ಟು ಪ್ರಯತ್ನ ಮಾಡಿ ಪ್ರೀತಿಯನ್ನು ತುಂಬಿ ಪಾಠ ಮಾಡಿದರೆ ಎಂಥ ಸಮೃದ್ಧ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸ್ಬೋದಲ್ವಾ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.